ಕೈಲಾಗದವನು ಮೈಯೆಲ್ಲ ಪರಚಿಕೊಂಡ ಅನ್ನೋ ಗಾದೆ ಮಾತನ್ನ ನೀವು ಕೇಳಿರ್ತೀರಿ. ಆದ್ರೆ ಕೈಲಾಗದೆ ಮೈ ಪರಚಿಕೊಂಡವರನ್ನ ನೀವು ನೋಡಿರೋಕೆ ಸಾಧ್ಯವೇ ಇಲ್ಲ. ಇವತ್ತು ಅಂತ ಶತಮುಠಾಳನನ್ನ ನಿಮಗೆ ಪರಿಚಯಿಸ್ತೀವಿ, ನೋಡ್ಕೊಂಡು ಬನ್ನಿ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಜ್ವಾಲಾಗ್ನಿ, ರಾಜ್ಯಾದ್ಯಂತ ಹಿಂದೂ ಸಮಾಜದ ರೋಷಾಗ್ನಿ. ಮಂಜುನಾಥ ಸ್ವಾಮಿ ಲಕ್ಷಾಂತರ ಭಕ್ತರ ಆರಾಧ್ಯ ದೈವ. ಧರ್ಮಸ್ಥಳ ಅಂದ್ರೆ ಹಿಂದೂಗಳ ಧಾರ್ಮಿಕ ಕ್ಷೇತ್ರ. ಅಂತಹ ಪುಣ್ಯ ಭೂಮಿ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವವರ ವಿರುದ್ಧ ಭಕ್ತರ ರೋಷಾಗ್ನಿ ಸ್ಫೋಟ ಆಗಿದೆ. ರಾಜ್ಯಾದ್ಯಂತ ಬೀದಿಗೆ ಇಳಿದಿರುವ ಭಕ್ತರು ತಮ್ಮ ಆಕ್ರೋಶ ಹೊರಹಾಕುತ್ತಿದ್ದಾರೆ. ವಿವಿಧ ಮಠಗಳ ಸ್ವಾಮೀಜಿಗಳು ಸಿಡಿದೆದ್ದಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಎಲ್ಲರೂ ಕೂಡ ಇಲ್ಲಿ ಷಡ್ಯಂತ್ರ ಮಾಡತಕ್ಕಂತ ಮತ್ತು ಅಂತಹ ಪವಿತ್ರವಾಗಿರ್ತಕ್ಕಂಥ ಒಂದು ಶ್ರದ್ಧಾ ನಂಬಿಕೆ ಸ್ಥಾನವಾಗಿರ್ತಕ್ಕಂಥ ಧರ್ಮಸ್ಥಳದ ಬಗ್ಗೆ ಯಾರು ಅವರು ಅವಹೇಳನವಾಗಿ ಮಾತನಾಡುತ್ತಿದ್ದಾರೆ, ಯಾರು ಷಡ್ಯಂತ್ರವನ್ನು ರೂಪಿಸಿದ್ದಾರೆ, ಅದಕ್ಕಾಗಿ ನಮ್ಮ ಹೋರಾಟ ಇದೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಮೈಸೂರಿನಲ್ಲಿ ಭಕ್ತರು ಪ್ರತಿಭಟನೆ ನಡೆಸಿದ್ರು. ಬಳಿಕ ಅಪರ ಜಿಲ್ಲಾಧಿಕಾರಿ ಶಿವರಾಜ್ಗೆ ಮನವಿ ಸಲ್ಲಿಸಿದ್ರು. ಬಾಗಲಕೋಟೆಯಲ್ಲಿ ಧರ್ಮಸ್ಥಳ ಅಭಿಮಾನಿ ಬಳಗದಿಂದ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಾಜಿ ಶಾಸಕ ಚರಂತಿಮಠ ನೇತೃತ್ವದಲ್ಲಿ ಧರಣಿ ಮಾಡಲಾಯಿತು. ಕಲಬುರಗಿಯಲ್ಲಿ ಧರ್ಮಸ್ಥಳ ಭಕ್ತರ ಆಕ್ರೋಶ ಸ್ಫೋಟಗೊಂಡಿತ್ತು. ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ರ್ಯಾಲಿ ನಡೆಸಿದ್ರು. ಅಪಪ್ರಚಾರ ಮಾಡುವವರ ವಿರುದ್ಧ ಕಿಡಿಕಾರಿದ್ರು. ದೇವಸ್ಥಾನದ ಮೇಲೆ ಒಂದು ಅಲ್ಲಿದ್ದ ಶ್ರೀ ಡಾಕ್ಟರ್ ಹೆಗಡೆ ಅವರ ಮೇಲೆ, ಅವರ ಕುಟುಂಬ ಮೇಲೆ ಒಂದು ಕೆಟ್ಟವಾಗಿ ಮಾತಾಡ್ತಾ ಇದ್ದಾರೆ. ಏನೇ ನ್ಯಾಯವಾಗಿ ಇತ್ತಂದ್ರೆ ಯಾರು ಅನ್ಯಾಯ ಮಾಡಿದಾರ ಅಥವಾ ಯಾರೇನು ಅಪರಾಧ ಮಾಡಿದಾರ ಅವರಿಗೆ ಶಿಕ್ಷೆ ಆಗಂತ ಕಾನೂನು ಇದೆ. ಸೊ ಯಾರೂನು ಮಂಜುನಾಥ್ ಕ್ಷೇತ್ರ ದೇವಾಲಯ ಬಗ್ಗೆ ಅಥವಾ ಶ್ರೀ ಡಾಕ್ಟರ್ ಹೆಗಡೆ ಅವ್ರ ಬಗ್ಗೆ ಕೆಟ್ಟದನ್ನು ಮಾತಾಡಬಾರ್ದಂತ ಹೇಳ್ತಾರೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವ ಕಿಡಿಗೇಡಿಗಳನ್ನ ಬಂಧಿಸುವಂತೆ ಕೊಪ್ಪಳದಲ್ಲಿ ಭಕ್ತರು ಬೀದಿಗಿಳಿದ್ರು. ಈಶ್ವರ ಪಾರ್ಕ್ನಿಂದ ಬಸವೇಶ್ವರ ವೃತ್ತದವರೆಗೆ ಸಾವಿರಾರು ಮಂದಿ ಭಕ್ತರು ಮೆರವಣಿಗೆ ನಡೆಸಿದ್ರು. ಚಿಕ್ಕೋಡಿಯಲ್ಲೂ ಮಂಜುನಾಥ ಸ್ವಾಮಿ ಭಕ್ತರ ಆಕ್ರೋಶದ ಕಟ್ಟೆ ಒಡೆದಿತ್ತು. ಪುರಾಣ ಪ್ರಸಿದ್ಧ ಕ್ಷೇತ್ರ ಧರ್ಮಸ್ಥಳಕ್ಕೆ ಧಕ್ಕೆ ತರುವ ಕೆಲಸ ಆಗ್ತಿದೆ. ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ತಿಮರೋಡಿ, ಸಮೀರ್ ಮುಂತಾದವರು ಅಪಪ್ರಚಾರ ಮಾಡುತ್ತಿದ್ದಾರೆ ಅಂತ ವ್ಯಗ್ರರಾದರು. ಯಾದಗಿರಿಯಲ್ಲಿ ಮಂಜುನಾಥ ಸ್ವಾಮಿ ಭಕ್ತರು ಬೀದಿಗೆ ಇಳಿದಿದ್ರು. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಖಂಡಿಸಿ ಅಭಿಮಾನಿಗಳ ವೇದಿಕೆ ನೇತೃತ್ವದಲ್ಲಿ ಭಕ್ತರು ಹೋರಾಟ ನಡೆಸಿದ್ರು. ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ತಿಮರೋಡಿ, ಯೂಟ್ಯೂಬರ್ ಸಮೀರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವವರ ವಿರುದ್ಧ ಹಿಂದೂ ಸಮಾಜ ರೊಚ್ಚಿಗೆದ್ದಿದೆ. ಬೀದಿಗೆ ಇಳಿದು ಸರ್ಕಾರದ ವಿರುದ್ಧ ಬೆಂಕಿ ಉಗುಳುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕೈಲಾಗದವನು ಮೈಯೆಲ್ಲ ಪರಚಿಕೊಂಡ ಅನ್ನೋ ಗಾದೆ ಮಾತನ್ನ ನೀವು ಕೇಳಿರ್ತೀರಿ. ಆದ್ರೆ ಕೈಲಾಗದೆ ಮೈ ಪರಚಿಕೊಂಡವರನ್ನ ನೀವು ನೋಡಿರೋಕೆ ಸಾಧ್ಯವೇ ಇಲ್ಲ. ಇವತ್ತು ಅಂತ ಶತಮುಠಾಳನನ್ನ ನಿಮಗೆ ಪರಿಚಯಿಸ್ತೀವಿ, ನೋಡ್ಕೊಂಡು ಬನ್ನಿ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಜ್ವಾಲಾಗ್ನಿ, ರಾಜ್ಯಾದ್ಯಂತ ಹಿಂದೂ ಸಮಾಜದ ರೋಷಾಗ್ನಿ. ಮಂಜುನಾಥ ಸ್ವಾಮಿ ಲಕ್ಷಾಂತರ ಭಕ್ತರ ಆರಾಧ್ಯ ದೈವ. ಧರ್ಮಸ್ಥಳ ಅಂದ್ರೆ ಹಿಂದೂಗಳ ಧಾರ್ಮಿಕ ಕ್ಷೇತ್ರ. ಅಂತಹ ಪುಣ್ಯ ಭೂಮಿ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವವರ ವಿರುದ್ಧ ಭಕ್ತರ ರೋಷಾಗ್ನಿ ಸ್ಫೋಟ ಆಗಿದೆ. ರಾಜ್ಯಾದ್ಯಂತ ಬೀದಿಗೆ ಇಳಿದಿರುವ ಭಕ್ತರು ತಮ್ಮ ಆಕ್ರೋಶ ಹೊರಹಾಕುತ್ತಿದ್ದಾರೆ. ವಿವಿಧ ಮಠಗಳ ಸ್ವಾಮೀಜಿಗಳು ಸಿಡಿದೆದ್ದಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಎಲ್ಲರೂ ಕೂಡ ಇಲ್ಲಿ ಷಡ್ಯಂತ್ರ ಮಾಡತಕ್ಕಂತ ಮತ್ತು ಅಂತಹ ಪವಿತ್ರವಾಗಿರ್ತಕ್ಕಂಥ ಒಂದು ಶ್ರದ್ಧಾ ನಂಬಿಕೆ ಸ್ಥಾನವಾಗಿರ್ತಕ್ಕಂಥ ಧರ್ಮಸ್ಥಳದ ಬಗ್ಗೆ ಯಾರು ಅವರು ಅವಹೇಳನವಾಗಿ ಮಾತನಾಡುತ್ತಿದ್ದಾರೆ, ಯಾರು ಷಡ್ಯಂತ್ರವನ್ನು ರೂಪಿಸಿದ್ದಾರೆ, ಅದಕ್ಕಾಗಿ ನಮ್ಮ ಹೋರಾಟ ಇದೆ.
ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಮೈಸೂರಿನಲ್ಲಿ ಭಕ್ತರು ಪ್ರತಿಭಟನೆ ನಡೆಸಿದರು. ಬಳಿಕ ಅಪರ ಜಿಲ್ಲಾಧಿಕಾರಿ ಶಿವರಾಜ್ಗೆ ಮನವಿ ಸಲ್ಲಿಸಿದರು. ಬಾಗಲಕೋಟೆಯಲ್ಲಿ ಧರ್ಮಸ್ಥಳ ಅಭಿಮಾನಿ ಬಳಗದಿಂದ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಾಜಿ ಶಾಸಕ ಚರಂತಿಮಠ ನೇತೃತ್ವದಲ್ಲಿ ಧರಣಿ ಮಾಡಲಾಯಿತು. ಕಲಬುರಗಿಯಲ್ಲಿ ಧರ್ಮಸ್ಥಳ ಭಕ್ತರ ಆಕ್ರೋಶ ಸ್ಫೋಟಗೊಂಡಿತ್ತು. ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ರ್ಯಾಲಿ ನಡೆಸಿದ್ರು. ಅಪಪ್ರಚಾರ ಮಾಡುವವರ ವಿರುದ್ಧ ಕಿಡಿಕಾರಿದ್ರು. ದೇವಸ್ಥಾನದ ಮೇಲೆ ಒಂದು ಅಲ್ಲಿದ್ದ ಶ್ರೀ ಡಾಕ್ಟರ್ ಹೆಗಡೆ ಅವರ ಮೇಲೆ, ಅವರ ಕುಟುಂಬ ಮೇಲೆ ಒಂದು ಕೆಟ್ಟವಾಗಿ ಮಾತಾಡ್ತಾ ಇದ್ದಾರೆ. ಏನೇ ನ್ಯಾಯವಾಗಿ ಇತ್ತಂದ್ರೆ ಯಾರು ಅನ್ಯಾಯ ಮಾಡಿದಾರ ಅಥವಾ ಯಾರೇನು ಅಪರಾಧ ಮಾಡಿದಾರ ಅವರಿಗೆ ಶಿಕ್ಷೆ ಆಗಂತ ಕಾನೂನು ಇದೆ. ಸೊ ಯಾರೂನು ಮಂಜುನಾಥ್ ಕ್ಷೇತ್ರದ ದೇವಾಲಯ ಬಗ್ಗೆ ಅಥವಾ ಶ್ರೀ ಡಾಕ್ಟರ್ ಹೆಗಡೆ ಅವರ ಬಗ್ಗೆ ಕೆಟ್ಟದನ್ನು ಮಾತಾಡಬಾರ್ದಂತ ಹೇಳ್ತಾರೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವ ಕಿಡಿಗೇಡಿಗಳನ್ನ ಬಂಧಿಸುವಂತೆ ಕೊಪ್ಪಳದಲ್ಲಿ ಭಕ್ತರು ಬೀದಿಗಿಳಿದ್ರು. ಈಶ್ವರ ಪಾರ್ಕ್ನಿಂದ ಬಸವೇಶ್ವರ ವೃತ್ತದವರೆಗೆ ಸಾವಿರಾರು ಮಂದಿ ಭಕ್ತರು ಮೆರವಣಿಗೆ ನಡೆಸಿದರು. ಚಿಕ್ಕೋಡಿಯಲ್ಲೂ ಮಂಜುನಾಥ ಸ್ವಾಮಿ ಭಕ್ತರ ಆಕ್ರೋಶದ ಕಟ್ಟೆ ಒಡೆದಿತ್ತು. ಪುರಾಣ ಪ್ರಸಿದ್ಧ ಕ್ಷೇತ್ರ ಧರ್ಮಸ್ಥಳಕ್ಕೆ ಧಕ್ಕೆ ತರುವ ಕೆಲಸ ಆಗ್ತಿದೆ. ಗಿರೀಶ್ ಮಠಣ್ಣನವರ್, ಮಹೇಶ್ ತಿಮರೋಡಿ, ಸಮೀರ್ ಮುಂತಾದವರು ಅಪಪ್ರಚಾರ ಮಾಡುತ್ತಿದ್ದಾರೆ ಅಂತ ವ್ಯಗ್ರರಾದರು. ಯಾದಗಿರಿಯಲ್ಲಿ ಮಂಜುನಾಥ ಸ್ವಾಮಿ ಭಕ್ತರು ಬೀದಿಗೆ ಇಳಿದಿದ್ರು. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಖಂಡಿಸಿ ಅಭಿಮಾನಿಗಳ ವೇದಿಕೆ ನೇತೃತ್ವದಲ್ಲಿ ಭಕ್ತರು ಹೋರಾಟ ನಡೆಸಿದ್ರು. ಗಿರೀಶ್ ಮಠಣ್ಣನವರ್, ಮಹೇಶ್ ತಿಮರೋಡಿ, ಯೂಟ್ಯೂಬರ್ ಸಮೀರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವವರ ವಿರುದ್ಧ ಹಿಂದೂ ಸಮಾಜ ರೊಚ್ಚಿಗೆದ್ದಿದೆ. ಬೀದಿಗೆ ಇಳಿದು ಸರ್ಕಾರದ ವಿರುದ್ಧ ಬೆಂಕಿ ಉಗುಳುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕೈಲಾಗದವನು ಮೈಯೆಲ್ಲ ಪರಚಿಕೊಂಡ ಅನ್ನೋ ಗಾದೆ ಮಾತನ್ನ ನೀವು ಕೇಳಿರ್ತೀರಿ. ಆದ್ರೆ ಕೈಲಾಗದೆ ಮೈ ಪರಚಿಕೊಂಡವರನ್ನ ನೀವು ನೋಡಿರೋಕೆ ಸಾಧ್ಯವೇ ಇಲ್ಲ. ಇವತ್ತು ಅಂತ ಶತಮುಠಾಳನನ್ನ ನಿಮಗೆ ಪರಿಚಯಿಸ್ತೀವಿ, ನೋಡ್ಕೊಂಡು ಬನ್ನಿ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಜ್ವಾಲಾಗ್ನಿ. ರಾಜ್ಯಾದ್ಯಂತ ಹಿಂದೂ ಸಮಾಜದ ರೋಷಾಗ್ನಿ. ಮಂಜುನಾಥ ಸ್ವಾಮಿ ಲಕ್ಷಾಂತರ ಭಕ್ತರ ಆರಾಧ್ಯ ದೈವ. ಧರ್ಮಸ್ಥಳ ಅಂದ್ರೆ ಹಿಂದೂಗಳ ಧಾರ್ಮಿಕ ಕ್ಷೇತ್ರ. ಅಂತಹ ಪುಣ್ಯ ಭೂಮಿ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವವರ ವಿರುದ್ಧ ಭಕ್ತರ ರೋಷಾಗ್ನಿ ಸ್ಫೋಟ ಆಗಿದೆ. ರಾಜ್ಯಾದ್ಯಂತ ಬೀದಿಗೆ ಇಳಿದಿರುವ ಭಕ್ತರು ತಮ್ಮ ಆಕ್ರೋಶ ಹೊರಹಾಕುತ್ತಿದ್ದಾರೆ. ವಿವಿಧ ಮಠಗಳ ಸ್ವಾಮೀಜಿಗಳು ಸಿಡಿದೆದ್ದಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಎಲ್ಲರೂ ಕೂಡ ಇಲ್ಲಿ ಷಡ್ಯಂತ್ರ ಮಾಡತಕ್ಕಂತ ಮತ್ತು ಅಂತಹ ಪವಿತ್ರವಾಗಿರ್ತಕ್ಕಂಥ ಒಂದು ಶ್ರದ್ಧಾ ನಂಬಿಕೆ ಸ್ಥಾನವಾಗಿರ್ತಕ್ಕಂಥ ಧರ್ಮಸ್ಥಳದ ಬಗ್ಗೆ ಯಾರು ಅವರು ಅವಹೇಳನವಾಗಿ ಮಾತನಾಡುತ್ತಿದ್ದಾರೆ, ಯಾರು ಷಡ್ಯಂತ್ರವನ್ನು ರೂಪಿಸಿದ್ದಾರೆ, ಅದಕ್ಕಾಗಿ ನಮ್ಮ ಹೋರಾಟ ಇದೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಮೈಸೂರಿನಲ್ಲಿ ಭಕ್ತರು ಪ್ರತಿಭಟನೆ ನಡೆಸಿದರು. ಬಳಿಕ ಅಪರ ಜಿಲ್ಲಾಧಿಕಾರಿ ಶಿವರಾಜ್ಗೆ ಮನವಿ ಸಲ್ಲಿಸಿದರು. ಬಾಗಲಕೋಟೆಯಲ್ಲಿ ಧರ್ಮಸ್ಥಳ ಅಭಿಮಾನಿ ಬಳಗದಿಂದ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಾಜಿ ಶಾಸಕ ಚರಂತಿಮಠ ನೇತೃತ್ವದಲ್ಲಿ ಧರಣಿ ಮಾಡಲಾಯಿತು. ಕಲಬುರಗಿಯಲ್ಲಿ ಧರ್ಮಸ್ಥಳ ಭಕ್ತರ ಆಕ್ರೋಶ ಸ್ಫೋಟಗೊಂಡಿತ್ತು. ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ರ್ಯಾಲಿ ನಡೆಸಿದ್ರು. ಅಪಪ್ರಚಾರ ಮಾಡುವವರ ವಿರುದ್ಧ ಕಿಡಿಕಾರಿದ್ರು. ದೇವಸ್ಥಾನದ ಮೇಲೆ ಒಂದು ಅಲ್ಲಿದ್ದ ಶ್ರೀ ಡಾಕ್ಟರ್ ಹೆಗಡೆ ಅವರ ಮೇಲೆ, ಅವರ ಕುಟುಂಬ ಮೇಲೆ ಒಂದು ಕೆಟ್ಟವಾಗಿ ಮಾತಾಡ್ತಾ ಇದ್ದಾರೆ. ಏನೇ ನ್ಯಾಯವಾಗಿ ಇತ್ತಂದ್ರೆ ಯಾರು ಅನ್ಯಾಯ ಮಾಡಿದಾರ ಅಥವಾ ಯಾರೇನು ಅಪರಾಧ ಮಾಡಿದಾರ ಅವರಿಗೆ ಶಿಕ್ಷೆ ಆಗಂತ ಕಾನೂನು ಇದೆ. ಸೊ ಯಾರೂನು ಮಂಜುನಾಥ್ ಕ್ಷೇತ್ರದ ದೇವಾಲಯ ಬಗ್ಗೆ ಅಥವಾ ಶ್ರೀ ಡಾಕ್ಟರ್ ಹೆಗಡೆ ಅವರ ಬಗ್ಗೆ ಕೆಟ್ಟದನ್ನು ಮಾತಾಡಬಾರ್ದಂತ ಹೇಳ್ತಾರೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವ ಕಿಡಿಗೇಡಿಗಳನ್ನ ಬಂಧಿಸುವಂತೆ ಕೊಪ್ಪಳದಲ್ಲಿ ಭಕ್ತರು ಬೀದಿಗಿಳಿದ್ರು. ಈಶ್ವರ ಪಾರ್ಕ್ನಿಂದ ಬಸವೇಶ್ವರ ವೃತ್ತದವರೆಗೆ ಸಾವಿರಾರು ಮಂದಿ ಭಕ್ತರು ಮೆರವಣಿಗೆ ನಡೆಸಿದರು.
ಚಿಕ್ಕೋಡಿಯಲ್ಲೂ ಮಂಜುನಾಥ ಸ್ವಾಮಿ ಭಕ್ತರ ಆಕ್ರೋಶದ ಕಟ್ಟೆ ಒಡೆದಿತ್ತು. ಪುರಾಣ ಪ್ರಸಿದ್ಧ ಕ್ಷೇತ್ರ ಧರ್ಮಸ್ಥಳಕ್ಕೆ ಧಕ್ಕೆ ತರುವ ಕೆಲಸ ಆಗ್ತಿದೆ. ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ತಿಮರೋಡಿ, ಸಮೀರ್ ಮುಂತಾದವರು ಅಪಪ್ರಚಾರ ಮಾಡುತ್ತಿದ್ದಾರೆ ಅಂತ ವ್ಯಗ್ರರಾದರು. ಯಾದಗಿರಿಯಲ್ಲಿ ಮಂಜುನಾಥ ಸ್ವಾಮಿ ಭಕ್ತರು ಬೀದಿಗೆ ಇಳಿದಿದ್ರು. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಖಂಡಿಸಿ ಅಭಿಮಾನಿಗಳ ವೇದಿಕೆ ನೇತೃತ್ವದಲ್ಲಿ ಭಕ್ತರು ಹೋರಾಟ ನಡೆಸಿದ್ರು. ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ತಿಮರೋಡಿ, ಯೂಟ್ಯೂಬರ್ ಸಮೀರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವವರ ವಿರುದ್ಧ ಹಿಂದೂ ಸಮಾಜ ರೊಚ್ಚಿಗೆದ್ದಿದೆ. ಬೀದಿಗೆ ಇಳಿದು ಸರ್ಕಾರದ ವಿರುದ್ಧ ಬೆಂಕಿ ಉಗುಳುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.